ಇದಕ್ಕಿಂತ ಹಲವು ವಿಚಾರಗಳು ನಾನು ಒಂದು ಸ್ವಲ್ಪ ಬೇರೆ ದಿಕ್ಕಿನಲ್ಲೇ ಸುಮಾರು ಸಂದರ್ಭದಲ್ಲಿ ಯಾವಾಗಲೂ ಮಾತಾಡ್ಕೊಂಡು ಬರ್ತೀನಿ. ಅದು ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಗೊತ್ತಿಲ್ಲ ನನಗೆ. ಕೋವಿಡ್ ಬಂತು. ಆವಾಗ ನಾನು ಬೇರೊಂದು ಸಂಸ್ಥೆಯಲ್ಲಿ ಸಂಪಾದಕನಾಗಿದ್ದೆ. ಅಲ್ಲಿ ಕೂಡ ನಾನು ಪ್ರಧಾನ ಸಂಪಾದಕನಾಗಿದ್ದೆ. ನಾನು ಒಂದು ನಿಲುವನ್ನು ನಮ್ಮ ತಂಡದ ಜೊತೆಗೆ ನಿಂತ್ಕೊಂಡು ತೊಗೊಂಡಿದ್ದಾವಾಗ ಏನು ಅಂತಂದರೆ, ಜನರನ್ನ ಹೆದರಿಸ್ತಾ ಕೂತ್ಕೊಳ್ಳೋದು ಬೇಡ. ಹೆಮ್ಮಾರಿ ಬಂತು, ಮಾರಿ ಬಂತು, ಕುಣಿದ್ಬಿಡ್ತು, ತಲೆ ಮೇಲೆ ಕುಂತ್ಕೊಂಡ್ಬಿಡ್ತು, ಢಮಡಬಾ ಅಂದ್ಬಿಡ್ತು, ಹಂಗೆ ಮಾಡಿಬಿಡ್ತು, ನೋಡಿ ಅಲ್ಲಿ ಕುಣಿತಾ ಇದೆ, ನೋಡಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ. ಆಮೇಲೆ ಇನ್ನೂ ಏನೇನೋ ಕೆಲವು ಪದಗಳಪ್ಪ, ನಾನು ಮರೆತುಬಿಟ್ಟೆ ಅದನ್ನು. ಏನೇನೋ ಕೆಲವು ಪದಗಳು ನಿಮಗೂ ಗೊತ್ತಿರ್ಬೋದು ಅನಿಸುತ್ತೆ. ಅದು ಏನೋ ಒಂದಿಷ್ಟು ಪದಗಳು, ರುದ್ರ ನರ್ತನ ತಾಳ್ತು, ರೌದ್ರಾವತಾರ. ಏನರಪ್ಪ ನಿಮ್ಗೆ ಕಾಣಿಸ್ತಾ ಇದೆಯಾ? ಅದು ನಿಮಗೆ ಹಿಂಗೆ ಕಾಣಿಸ್ತೀನಿ. ಜನ ಪಾಪ ಈಗಾಗಲೇ ಎದ್ರಕೊಂಡಿದ್ದಾರೆ. ಯಾಕ್ರಿ ಎದ್ದಿಸ್ತೀರಿ ಜನರನ್ನ?